ಹಾಯ್ ಫ್ರೆಂಡ್ಸ್, ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ನಾನು ಇದು ಜಾತ್ರೆ ಟೈಮಲ್ಲಿ ಹಿಂದಿನ ದಿನ ನಾವು ಹೋಗ್ತಿರುವಾಗ ನೋಡ್ಬೋದು ನೀವು ಎಲ್ಲ ರೆಡಿ ಮಾಡ್ತಾಯಿದ್ರು. ಆಮೇಲೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಈ ಗ್ಯಾಪಲ್ಲಿ ನಾವು ಒಂದು ಕಡೆ ಹೋಗಿದ್ವಿ ಅಂತ ನಾನು ಫಸ್ಟ್ ಹೇಳಿದೆ. ಆಮೇಲೆ ಲಾಸ್ಟಲ್ಲಿ ನಾನು ಅದನ್ನು ಹೇಳಿದೆ, ನಾನು ಎಕ್ಸಿಬಿಷನ್ ಒಂದು ಚಿಕ್ಕದಾಗಿ ಮಾಡಿದ್ರು, ಅಲ್ಲಿಗೆ ಹೋಗಿದ್ವಿ ಅಂತ. ಅದನ್ನು ಮುಗಿಸಿ ನಾವು ರಿಟರ್ನ್ ಬರುವಾಗ ಅಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿದ್ದು. ನಾನು ಹಿಂದಿನ ವೀಡಿಯೋದಲ್ಲೇ ಪೋಸ್ಟ್ ಮಾಡಿದ್ದೀನಿ, ಕೆಲವೊಂದು ನೋಡ್ಬೋದು ನೀವು. ಮತ್ತು ಈ ವಿಡಿಯೋದಲ್ಲಿ ಪೋಸ್ಟ್ ಮಾಡಲಿಕ್ಕೆ ಕಾರಣ ಯಾಕಂದರೆ ನಾವು ರಿಟರ್ನ್ ಬರಬೇಕಾದ್ರೆ ತೆಗೆದಿರೋ ವೀಡಿಯೋ ಅದು. ಆಲ್ಮೋಸ್ಟ್ ರೋಡಲ್ಲಿ ತುಂಬ ಟ್ರಾಫಿಕ್ ಇರೋದ್ರಿಂದ ವಾಪಸ್ ಬರಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಇದನ್ನು ದಾಟಿ ನಾವು ಹೋಗಬೇಕಿತ್ತು, ಹಾಗಾಗಿ ತುಂಬ ಕಷ್ಟ ಆಗ್ತಿತ್ತು. ನೋಡಿ, ಇನ್ನು ಜಾತ್ರೆ ಸ್ಟಾರ್ಟ್ ಆಗೋ ಹಿಂದಿನ ದಿನ ಈವ್ನಿಂಗ್ ಇದು 6:30 ಮೇ ಬಿ ಆಗಿರ್ಬೋದು, 6:30 6 o'clock ಅಷ್ಟೇ. ಆಗಲೇ ಜನಗಳು ಎಲ್ಲ ಬರಲಿಕ್ಕೆ ಫುಲ್ಲು ಓಡಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಪೊಲೀಸು ಅವರೆಲ್ಲ ಹೇಳಿಲ್ವ, ತುಂಬ ಟ್ರಾಫಿಕ್ ಇತ್ತು ಅಂತ ತುಂಬ ಕಷ್ಟ ಆಗ್ತಿತ್ತು ಮಾತ್ರ ಓಡಾಡಲಿಕ್ಕೆ. ಅಂದರೆ ಚೆನ್ನಾಗಿ ಮಾಡಿದರು ಲೈಟಿಂಗ್ಸು, ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ಎಂಥ ವೆರೈಟಿಯಾಗಿ ಮಾಡಿದರು ಅಂದರೆ ಅಷ್ಟು ಥರ ಡಿಸೈನ್ಸು ಬರ್ತಾಯಿತ್ತು. ಒಂದು ಬಂದಿರೋದು ನೀವು ಮತ್ತೊಮ್ಮೆ ಬರ್ತಿರಲಿಲ್ಲ, ಬೇರೆ ಬೇರೆ ಏನೇನೋ ಡಿಸೈನ್ಸ್ ಎಲ್ಲ ಇರ್ತಿತ್ತು. ಮತ್ತು ಚೆನ್ನಾಗಿತ್ತು ಅಂದ್ರೆ ಲೈಟಿಂಗ್ಸ್ ಕ್ರಿಯೇಟ್ ಮಾಡಿರೋ ರೀತಿ. ಟ್ರಾಫಿಕ್ ಜಾಮಲ್ಲಿ ವೀಡಿಯೋ ಮಾಡಲಿಕ್ಕೆ ಕಷ್ಟಪಟ್ಟು ಮಾಡ್ತಾ ಇದ್ವಿ, ಯಾಕಂದರೆ ಅಷ್ಟು ಜನ, ಅಷ್ಟು ವೆಹಿಕಲ್ಸು ಆಗ್ತಾನೆ ಇರಲಿಲ್ಲ. ಯಾಕಂದರೆ ಅಷ್ಟು ರಶ್ ಆಗಿರ್ತಿತ್ತು, ಮಾತ್ರ ಓಡಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಆದಷ್ಟು ವೀಡಿಯೋ ಮಾಡಿ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಕೇರಳದ ಜಾತ್ರೆ ತ್ರಿಶೂರ್ಪುರಮ್ದು. ವೆಲ್ಕಮ್ ಟು ಸನೋ ಸ್ಟೋರೀಸ್. ಎಲ್ಲರಿಗೂ ನನ್ನ ಒಂದು ಪುಟ್ಟ ನಮಸ್ಕಾರ. ನಾವು ಎಲ್ಲಿಗೆ ಹೋಗಿದ್ವಿ ಅಂದರೆ ಈ ಎಕ್ಸಿಬಿಷನ್ ಏನಿದೆ, ನಾವು ಅಲ್ಲಿಗೆ ನಾವು ಹೋಗಿದ್ವಿ. ಇದು ಮೀನ್ಸ್ ತ್ರಿಶೂರ್ಪುರಂ ದಿವಸ ಆನೆಗಳ ಮೇಲೆ ಇಡುವಂಥ ಒಂದು ವಸ್ತುಗಳು. ಮತ್ತು ಜಸ್ಟ್ ಒಂದು ಕಾಲು ಭಾಗ ಅಷ್ಟೇ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಬಟ್ ಇನ್ನೂ ತುಂಬ ಇರುತ್ತೆ. ಇದನ್ನು ಆನೆಯ ಮೇಲೆ ಇಟ್ಕೊಂಡವರು ಡ್ಯಾನ್ಸ್ ಮಾಡ್ತಾರೆ. ದೇವರುಗಳನ್ನೆಲ್ಲ ಮುಂದೆ ಇಟ್ಕೊಂಡು ದೇವರುಗಳನ್ನೆಲ್ಲ ಆನೆ ಮೇಲೆ ಇಡ್ತಾರೆ. ಇದು 2 ಸೈಡ್ ಆನೆಗಳ ಒಂದು ಪೈಪೋಟಿಯ ಒಂದು ವಸ್ತುಗಳು. ಈ ಕೆಳಗಡೆ ಏನಿದೆ ಅದು ಒಂದು ಆನೆಗಳದ್ದು ಒಂದು ಸೆಟ್ ಆನೆಗಳದ್ದು. ಇನ್ನು ಮೇಲ್ಗಡೆ ಹೋದರೆ ಇನ್ನೊಂದು ಸೆಟ್ ಆನೆಗಳದ್ದಿರುತ್ತೆ. ಈ ಛತ್ರಿಗಳೇನಿದೆ ಅದು ಫುಲ್ಲು ಆನೆ ಮೇಲೆ ಇಟ್ಕೊಂಡವರು ನೃತ್ಯ ಮಾಡ್ತಾರೆ. ಚೇಂಜ್ ಎಲ್ಲ ಇರುತ್ತೆ, ಇದು ಅವಾಗವಾಗ ಚೇಂಜ್ ಮಾಡ್ತಾಯಿರ್ತಾರೆ ಛತ್ರಿನ. ತುಂಬ ಛತ್ರಿಗಳಿತ್ತು. ಇದನ್ನು ಆನೆ ಮೇಲೆ ಇಟ್ಕೊಂಡು ಇದೇ ಮೇಯ್ನು ಛತ್ರಿಗಳು ಅಂತ ಹೇಳ್ಬೋದು. ಇದನ್ನು ಆನೆ ಮೇಲೆ ಅವರು ಈ ಕಡೆ ಒಂದಷ್ಟು ಆನೆಗಳು, ಅದರ ಆಪೋಸಿಟ್ ಒಂದಷ್ಟು ಆನೆಗಳನ್ನ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ ಒಂದಷ್ಟು ಒಬ್ಬರು ಛತ್ರಿ ಇಟ್ಕೊಂಡು ನಿಂತಿರ್ತಾರೆ. ಆ ಛತ್ರಿನ ಹೇಗೆ ತಿರುಗಿಸಿ ಮಾಡಿ ಎಷ್ಟು ಇದರಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಒಂದೊಂದು ಇದಕ್ಕೂ ಒಂದೊಂದು ಛತ್ರಿನ ಚೇಂಜ್ ಮಾಡ್ತಾರೆ. ಅಷ್ಟು ಕಲರ್ಸ್ ಛತ್ರಿಗಳು ನೋಡ್ಬೋದು ನೀವು. ಇದೆಲ್ಲ ಫೇಮಸ್ ಕೇರಳ ತ್ರಿಶೂರ್ಪುರಮಲ್ಲಿ ಇದೆಲ್ಲ ಫೇಮಸ್, ಈ ಛತ್ರಿಗಳು ಆಗಿರ್ಬೋದು. ಮತ್ತು ಇನ್ನೂ ಇದೆ ನೋಡಿ ಅಲ್ಲಿ, ಅದಕ್ಕೆಲ್ಲ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡುವಾಗಲೇ ಇದೆಲ್ಲ ಆನೆ ಮೇಲೆ ಇಟ್ಟು ಇವರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಮೀನ್ಸ್ ಡ್ಯಾನ್ಸ್ ಅಂದರೆ ಆ ಥರ ಆನೆ ಮೇಲೆ ಇಟ್ಕೊಂಡು ಮಾಡಲಿಕ್ಕಾಗಲ್ಲ. ಇಷ್ಟು ಒಂದು ಏನು ಛತ್ರಿನ ತಿರುಗಿಸಿ ದೇವ್ರನ್ನ ಮುಂದೆ ಇಟ್ಟು ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ನೋಡ್ಬೋದು. ನೆತ್ತಿಪಟ್ಟ ಅಂತ ಆನೆ ಮುಂದುಗಡೆ ಸೊಂಡ್ಲ ಹತ್ರ ಹಣೆ ಹತ್ರ ಇದನ್ನು ಕಟ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡುವಾಗಲೇ ಅಯ್ಯೋ ಅನಿಸುತ್ತೆ. ಇದೆಲ್ಲ ಮೇಯ್ನ್ ದೇವರು ಇದು. ಇದನ್ನು ಆನೆ ಮುಂದೆ ಇಟ್ಟಿರ್ತಾರೆ. ಈ ನೆತ್ತಿಪಟ್ಟ ಕಟ್ಟಾದಮೇಲೆ ಆ ದೇವ್ರನ್ನ ಮಧ್ಯದಲ್ಲಿ ಏನು ಸೆಂಟ್ರಲ್ಲಿ ಇಟ್ಟಿದ್ದಾರೆ ಅದನ್ನು ಆನೆ ಮೇಲೆ ಫಸ್ಟ್ ಇಡ್ತಾರೆ. ಇದೆಲ್ಲ ಕತ್ತಿಗೆ ಹಾಕುವಂಥದ್ದು. ಇದೆಲ್ಲ ಇಟ್ಕೊಂಡಿರ್ತಾರೆ. ಮತ್ತು ಇದರಲ್ಲಿ 1% ಅಷ್ಟೇ ಇಲ್ಲಿ ಡಿಸ್ಪ್ಲೇ ಇಟ್ಟಿರೋದವರು. ನಾಳೆ ಈ ಥರ ಎಲ್ಲ ಇರುತ್ತೆ ಅನ್ನೋ ಜನಗಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅವರು ಇದನ್ನು ತೋರಿಸ್ತಿದ್ದಾರೆ. ಈ ಕೊಡೆಗಳನ್ನ ಇಟ್ಕೊಂಡು ಅವರು ಮಾಡುವ ರೀತಿ ಚೆನ್ನಾಗಿರುತ್ತೆ. ಡಿಸೈನ್ ಮಾಡಿ ಒಂದೊಂದು ಇದರಲ್ಲಿ ಒಂದೊಂದು ನಿಮಿಷ ಆದಮೇಲೆ ಒಂದೊಂದು ಕೊಡೆ ಚೇಂಜ್ ಮಾಡ್ತಿರ್ತಾರೆ. ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೆ, ಬಟ್ ಅಷ್ಟೇ ಧೈರ್ಯ ಬೇಕು.
ಒಂದು ಸೈಡ್ ಅವ್ರದ್ದು ಮುಗೀತು. ಇದು ಇನ್ನೊಂದು ಸೈಡ್ ಅವ್ರದ್ದು ನೋಡಿ. ಇದನ್ನೆಲ್ಲ ಆನೆ ಮೇಲೆ ಇಟ್ಕೊತಾರೆ, ಇಟ್ಬಿಟ್ಟು ನಮಗೆ ತೋರಿಸ್ತಾರೆ. ಇದೆಲ್ಲ ತ್ರಿಶೂರ್ಪುರಮ್, ಇದೆಲ್ಲ ವೆರೈಟಿ ಅವ್ರದ್ದು. ತ್ರಿಶೂರ್ಪುರಮಲ್ಲಿ ಟೈಮಲ್ಲಿ ಮೇಯ್ನ್ ಆನೆಗಳದ್ದು ಹಬ್ಬರ. ನನ್ನ ವೀಡಿಯೋ ನೋಡಿದವರಿಗೆ ನೆಕ್ಸ್ಟ್ ತ್ರಿಶೂರ್ಪುರಮ್ ನೋಡೋಕ್ಕೆ ಬರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಆಚೆ ಬರುವಾಗ ನಿಮಗೆ ಸೌಂಡ್ ಕೇಳಿಸುತ್ತೆ ನೋಡಿ, ತಮಟೆದು. ಇದೇ ತ್ರಿಶೂರ್ಪುರಮ್ ಟೈಮಲ್ಲಿ ಅವರು ಬಾರಿಸೋದು. ಇದಕ್ಕೆ ಈ ಛತ್ರಿಗಳನ್ನೆಲ್ಲ ಇಟ್ಟು ಅವರು ಡ್ಯಾನ್ಸ್ ಮಾಡೋದು. ಇದೆಲ್ಲ ನಿಮಗೆ ತುಂಬ ಖುಷಿಯಾಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಒಂದು ತುಣುಕನ್ನು ತೋರಿಸ್ತಿರೋದಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನಮ್ಮದೆಲ್ಲ ಮುಗೀತು, ನಾವು ಈಚೆಗೆ ಬಂದ್ವಿ.